ನಿನಗೊಂದು ಮದುವೆ ಆಗಿದ್ರೆ ಕಾಲೇಜಲ್ಲೊಂದು ಸ್ಕೂಲಲ್ಲೊಂದು ಇರೋವು. ನಿಮ್ಮ ಅಪ್ಪನ ಊರಲ್ಲಿರೋ ಗಂಡು ಮಕ್ಕಳೆಲ್ಲ ಹೀಟಲ್ಲಿ ಇರೋದು ಗೊತ್ತಾಗುತ್ತೆ, ಸ್ವಂತ ಮಗ ಸ್ಟವ್ ಮೇಲೆ ಕೂತಿರೋದು ಗೊತ್ತಾಗ್ಲಿಲ್ವಲ್ಲ. ಚೆನ್ನಾಗಿದ್ದೀರಾ ಸಿಕ್ಕಿ ಚೆಕ್ ಚೆಕ್ ವಾಯ್ಸ್ ಏನೇ ನಾಯ್ಸ್. ನಾನು ಹಾಳಾಗೋಗಿ ರೋಡ್ಗೆ ಬಂದ್ರೂ ಪರವಾಗಿಲ್ಲ, ಬೆಳಕಲ್ಲೇ ಹುಡುಗಿರು ನಮ್ನ ಇಷ್ಟಪಡಲ್ಲ, ಇನ್ ಕತ್ಲಲ್ಲಿ ಇಷ್ಟಪಡ್ತಾರ. ಒಬ್ಳು ಹುಡುಗಿ ಇದ್ದಾಳೆ, ಚೆನ್ನಾಗಿದ್ದಾಳೆ, ರೂಪವಂತೆ, ಗುಣವಂತೆ, ಬುದ್ಧಿವಂತೆ. ಆ ಹುಡುಗಿದು ಬೇರೆ ಏನೂ ಡಿಮಾಂಡ್ ಇಲ್ಲ. ಇವತ್ತು ಟೆಸ್ಟ್ ಮ್ಯಾಚ್ ಮುಗಿಯುತ್ತೆ, ನಾಳೆಯಿಂದ 2020 ಎಲ್ಲ ಫ್ರೀ ಹಿಟ್ಟೆ. ಸ್ವಲ್ಪ ಮುಕ್ಕಿ ಮನೆಗ್ ಬಂದಿಲ್ಲ, ನನಗೆ ಆತಂಕ ಆಗ್ತಿದೆ ಕಣೋ. ಮನೆ ಅಂದ್ರೆ ಸಂಬಂಧಗಳು ಸಂಭ್ರಮಿಸೋ ಜಾಗ ಕಣೋ. ತಾಯಿ ಇಲ್ದೇ ಇದ್ರು ತಾಯಿ ಪ್ರೀತಿನ ನನ್ನ ತಂದೆ ಕೊಟ್ರು. ಆ ತಂದೆ ಪ್ರೀತಿನ ನಾನ್ ತಂದೆ ಆಗ ಅನುಭವಿಸ್ಬೇಕು. ನಮ್ಗೆ 2 ಹೊತ್ತು ಊಟ ಕೊಟ್ರೂ ಪರವಾಗಿಲ್ಲ. ಜಾತಿ ಮತ ಧರ್ಮ ಇದ್ಯಾವುದನ್ನು ನೋಡ್ಲಿಲ್ಲ. ನೀವ್ ಇನ್ನೊಬ್ರನ್ನ ಬೆಂಬಲಿಸ್ಬೇಕಾದ್ರೂ ಇದ್ಯಾವುದನ್ನು ನೋಡ್ಬೇಡಿ ಸ್ವಾಮೀಜಿ. ಪಾಲಿಗಿರೋ ಒಂದೇ ಒಂದು ಖುಷಿ ಅಂದ್ರೆ ರಾಘವೇಂದ್ರ ಸ್ಟೋರ್ಸ್ ಇಂದ ಬರೋ ಊಟ. ಅವ್ರ ಸಮಾರಂಭದಲ್ಲಿ ಮಾಡಿದ ಊಟ ಉಳಿದ್ರೆ ಮಕ್ಳಿಗೆ ತಂದ್ಕೊಡ್ತಾರೆ. ಉಪಕಾರ ಮಾಡ್ತಿದೀವಿ ಅನ್ನೋ ಉಡಾಫೇನೂ ಇಲ್ಲ, ಮಕ್ಳಿಗೆ ಸರಿಯಾದ ಊಟ ಸಿಗ್ತಿಲ್ಲ ಅನ್ನೋ ಕೀಳರಿಮೆನೂ ಇಲ್ಲ.